ಬೆಳಗಾವಿ ಉತ್ತರ ಕನ್ನಡ ಬಿಜೆಪಿ ಟಿಕೆಟ್ ಇನ್ನೂ ಸಸ್ಪೆನ್ಸ್ ಆಗಿದೆ. ಜೆಡಿಎಸ್ ಮೈತ್ರಿ ಕ್ಷೇತ್ರಗಳನ್ನ ಬಾಕಿ ಉಳಿಸಿಕೊಂಡಿದೆ ಬಿಜೆಪಿ. ಹಾಸನ, ಮಂಡ್ಯ, ಕೋಲಾರ, ಚಿಕ್ಕಬಳ್ಳಾಪುರ ಈ ಕ್ಷೇತ್ರಗಳು ಇನ್ನೂ ಸಸ್ಪೆನ್ಸ್ ಆಗಿದ್ದಾವೆ. ಜೆಡಿಎಸ್ ಮೈತ್ರಿ ಕ್ಷೇತ್ರಗಳನ್ನ ಬಾಕಿ ಉಳಿಸಿಕೊಂಡು ಉಳಿದಂತಹ ಕ್ಷೇತ್ರಗಳನ್ನ ಫೈನಲ್ ಮಾಡಿಕೊಂಡಿದೆ. ರಾಯಚೂರು ಟಿಕೆಟ್ ಇನ್ನೂ ಘೋಷಣೆ ಆಗೋದು ಬಾಕಿ ಇದೆ. ಮೈತ್ರಿ ಸೀಟು ಹಂಚಿಕೆ ಅಂತಿಮವಾಗದಂತಹ ಹಿನ್ನೆಲೆಯಲ್ಲಿ ಘೋಷಣೆ ಇನ್ನೂ ಕೂಡ ಬಾಕಿ ಇದೆ. ಹಾಸನ, ಮಂಡ್ಯ, ಕೋಲಾರಕ್ಕೆ ಜೆಡಿಎಸ್ ನಾಯಕರು ಪಟ್ಟನ್ನು ಹಿಡಿದಿದ್ದಾರೆ. ಯಾವ ಕ್ಷೇತ್ರಗಳು ಕ್ಲಿಯರ್ ಆಗಿದ್ದಾವೆ ಆ ಎಲ್ಲ ಕ್ಷೇತ್ರಗಳಿಗೆ ಈಗ ಫೈನಲ್ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡೋಕೆ ಸ್ವತಃ ಗಾಯತ್ರಿ ಸಿದ್ದೇಶ್ವರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್, ಮೊದಲನೇದಾಗಿ ಅಭಿನಂದನೆಗಳು ತಮಗೆ. ಥ್ಯಾಂಕ್ ಯು. ಏನ್ ಹೇಳ್ತೀರಾ? ಟಿಕೆಟ್ ಸಿಕ್ಕಿದೆ ತಮಗೆ, ಟಿಕೆಟ್ ಘೋಷಣೆ ಆಯ್ತು, ತಮಗೆ ಏನ್ ಹೇಳ್ತೀರಾ ಅಂತ? ಸಂತೋಷ ಆಗ್ತಿದೆ, ತುಂಬಾ ಸಂತೋಷ ಆಗ್ತಾ ಇದೆ. ಓಕೆ, ಇದು ಒಂದು ದೇಶ ಸೇವೆ ಮಾಡ್ಲಿಕ್ಕೆ ನನಗೂ ಒಂದು ಅವಕಾಶ ಕೊಟ್ಟಂಗಾಗಿದೆ. ಓಕೆ, ಹಿರಿಯರೆಲ್ಲ ಹಂಗಾಗಿ ನಾನು ನನ್ನ ಕೈಯಲ್ಲಾದಷ್ಟು ಸೇವೆ ಮಾಡ್ತೀನಿ ಅಂತ ಹೇಳಿ ಹೇಳ್ತೀನಿ. ಅದು ತುಂಬಾ ಫೈಟ್ ಇತ್ತು ಮೇಡಮ್ ಆ ಕ್ಷೇತ್ರದಲ್ಲಿ. ಟಿಕೆಟ್ ಇಂಥವ್ರಿಗೆ ಬೇಕು, ನಮಗೆ ಬೇಕು ಅಂತ ಈ ಎಲ್ಲಾ ಫೈಟ್ ಮಧ್ಯದಲ್ಲಿ ತಮಗೆ ಟಿಕೆಟ್ ಸಿಕ್ಕಿದೆ. ಹೌದೌದು. ಇಷ್ಟೋ ಎಲ್ಲರನ್ನು ಯಾವ ರೀತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೀರಿ ಅಂತ? ವಿಶ್ವಾಸದಲ್ಲಿ ಮೊದಲೇ ಸಿದ್ದೇಶ್ವರರು ಎಲ್ಲರದ್ದು ವಿಶ್ವಾಸ ಇದೆ. ಈ ಸಲ ಟಿಕೆಟಿಗಾಗಿ ಎಲ್ಲರೂ ಕೇಳಿದ್ದಾರೆ. ಕೇಳೋದು ಅವ್ರದ್ದು ಧರ್ಮ, ಕೇಳ್ತಾರೆ ಯಾರಿಗಾದ್ರೂ. ನನಗೂ ಬೇಕು, ನೀವು ಕೇಳ್ಬೋದು, ನಾನು ಕೇಳ್ಬೋದು, ಬೇರೆ ಯಾರಾದ್ರೂ ಕೇಳ್ಬೋದು. ಕೇಳಿದ್ದಾರೆ, ಅದ್ರಲ್ಲಿ ತಪ್ಪೇನಿದೆ. ಹಂಗಾಗಿ ಅವರೆಲ್ಲರೂ ಸೇರ್ಕೊಂಡು ನಮ್ ಜೊತೆಲಿ ಬರ್ತಾರೆ. ಏನೋ ಅವಾಗ ಸೀಟಿ ಕೇಳಕ್ಕಾಗಿ ಇದ್ ಮಾಡಿದಾರೆ, ಎಲ್ಲರೂ ಬರ್ತಾರೆ. ಎಲ್ಲರೂ ಆ ರೀತಿ ಏನು ಇದಿಲ್ಲ, ಕಾಂಟ್ರವರ್ಸಿ ಏನಿಲ್ಲ ಇರೋದು. ಅಲ್ಲ, ನಿಮ್ಮ ಯಜಮಾನರ ಬದಲಾಗಿ ನಿಮಗೆ ಟಿಕೆಟ್ ಸಿಕ್ಕಿರುವಂತದ್ದು ಏನ್ ಅರ್ಥ ಇದು ಅಂತ? ಏನ್ ಅರ್ಥ ಅಂದ್ರೆ, ಯಜಮಾನ್ರು ಇನ್ನೊಂದ್ಸಲ ಅವರೇ ನಿಂತಿದ್ರೆ ಒಳ್ಳೇದು ಅನ್ನೋಗೆ ಹೈಕಮಾಂಡ್ ಇದ್ ಮಾಡಿದೆ, ಅದಕ್ಕೆ ಕೇಳ್ಕೊಂಡಿದ್ದಾರೆ. ಆದ್ರೆ ಇವ್ರ ಕೈಯಲ್ಲಿ ಆಗ್ತಿಲ್ಲಲ್ಲ, ಹಂಗಾಗಿ ಇಲ್ಲ ನಾನ್ ಬಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಟ್ಮೇಲೆ ನಾವ್ ನಿಲ್ಲೋದು ನಿಂತ್ಕೊಂಡ್ರೆ ಅವ್ರದೇ ಅಲ್ರಿ. ಈಗ 4 ಸಲ ಗೆದ್ದವರು ಅನುಭವ ಚೆನ್ನಾಗಿರೋದ್ರಿಂದ ಅವ್ರ ದಾರಿ ಒಳಗೆ ನಾವು ನಡ್ಕೊಂಡು ಹೋಗ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಇನ್ನು ಅವರು ಏನಾದ್ರೂ ಕೆಲಸಗಳು ಬಿಟ್ಟಿದ್ರೆ ಆ ಕೆಲಸಗಳೆಲ್ಲ ಪೂರ್ತಿ ಆಗ್ತವೆ. ಮೋದಿ ಸರ್ಕಾರದಲ್ಲಿ ಮೋದಿ ಕೈ ಬಲಪಡಿಸ್ಬೇಕು ಅಂತಂದ್ರೆ ಯಾರಾದ್ರೂ ಒಳ್ಳೆ ಅಭ್ಯರ್ಥಿ ಬೇಕು ಅಂತ ಹುಡುಕ್ತಿದ್ರು, ಅವ್ರಿಗೆ ಸಿಕ್ಕಿದ್ದಾರೆ. ಹಂಗಾಗಿ ನನಗೆ ಕೊಟ್ಟಿದ್ದಾರೆ. ಮೊದ್ಲೇ ನಿಮ್ಗೆ ಏನಾದ್ರೂ ಸ್ವಲ್ಪನಾದ್ರೂ ಮಾಹಿತಿ ಇತ್ತಾ ಟಿಕೆಟ್ ನನಗೆ ಸಿಗುತ್ತೆ ಅನ್ನುವ ರೀತಿಯಲ್ಲಿ? ಈ ಟಿಕೆಟ್ ಸಿಗುತ್ತೆ ಅಂದ್ರೆ ಹಿಂಗೆ ಟಿವಿಯಲ್ಲೆಲ್ಲ ಹಾಕ್ತಾರಲ್ಲ, ಅದನ್ನ ನೋಡ್ತಾ ಇದ್ವಿ ನಾವು. ಹಂಗಾಗಿ ಸಿಗುತ್ತೆ ಅನ್ನೋದೇನ್ ನನ್ನ ಇದಿರ್ಲಿಲ್ಲ, ಯಾಕೆಂದ್ರೆ ಹೈಕಮಾಂಡ್ ಯಾವ ತರ ಹೇಳುತ್ತೆ ಅಂತ ಗೊತ್ತಿಲ್ಲಲ್ರಿ. ಹಂಗಾಗಿ ಸಿದ್ದೇಶ್ವರ ಅವರು ಅವ್ರದ್ದು ಕಾಂಟ್ಯಾಕ್ಟ್ ಇತ್ತು ಅವರಿಗೆ, ಅವ್ರ ಇದ್ರೊಳಗೆ ಅವ್ರ ಮೂಲಕ ಸಿಕ್ಕಿದೆ. ಓಕೆ, ಇಲ್ಲ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನನಗೆ ಕೊಡ್ಬೇಕು ಅನ್ನೋ ಡಿಮ್ಯಾಂಡ್ ಏನಾದ್ರು ಮಾಡಿದ್ರ ಯಾವತ್ತಾದ್ರೂ ತಾವು? ಇಲ್ಲ ಇಲ್ಲ, ಹಂಗೆಲ್ಲ ನಮ್ಮನೆಯೊಳಗೆ ನಾನು ರಾಜಕೀಯಕ್ಕೆ ಹೋಗೇ ಇಲ್ಲ. ಗೊತ್ತಿರೋ ವಿಷಯ ನೀವೇ ನೋಡಿದಿರಿ. ಅವ್ರ ಎಷ್ಟು ಸಲ ಗೆಲ್ಬೇಕಾದ್ರೆ ನಾವು ಕ್ಯಾಂಪೇನ್ ಅವ್ರ ಜೊತೆಲಿ ಮಾಡಿದೀವಿ. ಮಾಡಿದ್ಮೇಲೆ ನಾವು ನಮ್ಮ ಮನೆಗೆ ಬಂದ್ರೆ ನಮ್ ಬೀದಿ ಸಮುದ್ರ ಸೇರ್ಕೊಂತೀವಿ. ನಾವು ದಾವಣಗೆರೆಯಲ್ಲಿ ರಾಜಕೀಯ ಪೂರ್ತಿ ನೋಡ್ಕೊಂತಿದ್ವಿ. ಸಿದ್ದೇಶ್ವರ ಅವರು ಅದೇ ಮನೆ ವ್ಯವಹಾರದ್ದೇನು ಅವ್ರು ನೋಡ್ಕೊಂತಿರ್ಲಿಲ್ಲ, ಅದ್ರ ಪೂರ್ತಿ ಜವಾಬ್ದಾರಿ ನಾವು ನೋಡ್ಕೊಂತ ಇದ್ವು. ಹಂಗಾಗಿ ಅವರಿಗೆ ದೇಶ ಸೇವೆ ಮಾಡ್ಲಿಕ್ಕೆ ದಾವಣಗೆರೆಯಲ್ಲಿ ಅಷ್ಟೊಂದು ಕೆಲಸ ಮಾಡ್ಲಿಕ್ಕೆ ಒಂದು ಅನುಕೂಲ ಆಗಿದೆ ಅವ್ರಿಗೆ. ಓಕೆ, ಥ್ಯಾಂಕ್ ಯು ಮೇಡಮ್, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಕೆಲವೊಂದಿಷ್ಟು ಕ್ಷೇತ್ರಗಳು ಘೋಷಣೆ ಆಗುವುದು ಇನ್ನೂ ಕೂಡ ಬಾಕಿ ಇದೆ. ಯಾವ ಕ್ಷೇತ್ರಗಳಲ್ಲಿ ಮೈತ್ರಿ ಸೀಟ್ಗಳು ಹಂಚಿಕೆ ಆಗಿಲ್ಲ ಆ ಕ್ಷೇತ್ರಗಳು ಘೋಷಣೆಗೆ ಇನ್ನೂ ಬಾಕಿ ಉಳಿದುಕೊಂಡಿದೆ. ಒಟ್ಟಾರೆಯಾಗಿ ರಾಜ್ಯದ ಪಾಲಿಗೆ ಮೊದಲ ಪಟ್ಟಿ ಇದು. ಮೊದಲ ಪಟ್ಟಿಯಲ್ಲಿ 20 ಕ್ಷೇತ್ರಗಳನ್ನ ಬಿಜೆಪಿ ಫೈನಲ್ ಮಾಡಿಕೊಂಡಿದೆ. ಆ ಲಿಸ್ಟ್ ನೋಡ್ತಾ ಇದ್ದೀವಿ ಯಾರ್ಯಾರಿಗೆ ಎಲ್ಲಿಂದ ಟಿಕೆಟ್ ಸಿಕ್ಕಿದೆ ಅಂತ. ತುಮಕೂರಿಂದ ವಿ ಸೋಮಣ್ಣ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. ಮೈಸೂರಿಂದ ಯದುವೀರ್ ಒಡೆಯರ್ ಅವರಿಗೆ, ಬಸವರಾಜ ಬೊಮ್ಮಾಯಿ ಹಾವೇರಿ ಕ್ಷೇತ್ರದಿಂದ ಟಿಕೆಟ್ ಸಿಕ್ಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.